ಓಕೆ. ಈ ಸರಿತಾ ನಾಳೆ ಗೊಂಬೆಯನ್ನು ಗೀಚುತ್ತಾಳೆ. ಯಾರು ಹೇಳ್ತೀರಮ್ಮ? ನಾನ್ ಹೇಳ್ತೀನಿ ಸರ್. ಯಾರಾದ್ರೂ ಒಬ್ರು, ಎಲ್ರು ಮಾತಾಡೋಣ. ಓಕೆನಾ? ಫಸ್ಟ್ ಯಾರು? ಆಶಾ ಅವ್ರು ಹೇಳ್ತೀರಾ? ನನ್ಗಿಲ್ಲಿ ಆಶಾ ಅವರೇ ಕಾಣಿಸ್ತಾ ಇದಾರೆ, ಅದಕ್ಕಾಗಿ ಹೇಳ್ದೆ. ಓಕೆ, ಆಶಾ ಅವರೇ ಹೇಳಿಮ್ಮ. ಸ್ಟಾಪ್ ಸೆಂಟೆನ್ಸ್. ಓಕೆ, ಯಾಕೆ ಸ್ಟಾಪ್ ಸೆಂಟೆನ್ಸ್ ಆಯ್ತು? ಗೀಚುತ್ತಾಳೆ ಅಷ್ಟೇ ಇರೋದು. ಓಕೆ, ರನ್ನಿಂಗ್ ಅಂತೂ ಅಲ್ಲ, ಕಣ್ಣಿಗೆ ಕಾಣುವಂತೆ ವಾಕ್ಯ ಅಲ್ಲ. ಓಕೆನಾ? ಇದು ಪಾಸ್ಟ್ ಟೆನ್ಸಾ, ಫ್ಯೂಚರ್ ಟೆನ್ಸಾ, ಪ್ರೆಸೆಂಟ್ ಟೆನ್ಸಾ? ಫ್ಯೂಚರ್ ಟೆನ್ಸ್ ಮೇಡಮ್ ಇದು. ಓಕೆ, ಈಸಿಯಾಗಿ ಹೇಳ್ಬಿಡ್ಬೋದು. ಓಕೆನಾ? ಯಾಕಂದ್ರೆ ಇಲ್ಲಿ ಟೈಮ್ ಬಂದ್ಬಿಡ್ತದು. ಓಕೆನಾ? ಈ ಕಡೆ ಏನಿದೆ ಅಂತೇಳಿ ನೋಡೋ ಅವಸರನೇ ಇಲ್ಲ. ಓಕೆನಾ? ಸೊ S3 ವಾಕ್ಯ ಇದು. ಹೌದು ಮೇಡಮ್. ಓಕೆನಾ? ಸೊ ಇದನ್ನ ಈಗ ಇಂಗ್ಲಿಷ್ ಯಾವ ರೀತಿ ನಾವು ಕಲ್ತಿರುವ ಪ್ರಕಾರವಾಗಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಓಕೆನಾ? ಇದ್ರಲ್ಲಿ ಯಾರು ಇರೋದು? ಸರಿತಾ, ಸಬ್ಜೆಕ್ಟ್. ಓಕೆನಾ? ಇಲ್ಲಿ ಮತ್ತೆ ನೋಡಿ ಹೇಳ್ತಾ ಇರೋದಲ್ಲ, ಎಕ್ಸ್ಪ್ಲೇನಿಂಗ್ ಬೇಕು ಫಸ್ಟ್. ಓಕೆನಾ? ಎಕ್ಸ್ಪ್ಲೇನಿಂಗ್ ನಡೀತಾ ಇದೆ ಇಲ್ಲಿ. ಓಕೆ, ಸರಿತಾ ಗೊಂಬೆ ಗೀಚುವುದನ್ನು ಏನಂತಾರಮ್ಮ? ಡ್ರಾಯಿಂಗ್ ದ ಪಿಕ್ಚರ್. ಓಕೆ, ಡ್ರಾಯಿಂಗ್ ದ ಪಿಕ್ಚರ್. ಟೆನ್ಸಸ್ ಹೇಳ್ರಿ ಒಂದ್ಸಲ. ಯಾವ್ದು ಮೇಡಮ್? ಡ್ರಾಯಿಂಗ್ ದ ಪಿಕ್ಚರ್. ಡ್ರಾ, ಡ್ರೀವ್, ಸಾರಿ, ವಿಲ್ ಡ್ರಾ. ಓಕೆ, ವಿಲ್ ಡ್ರಾ. ವಿಲ್ ಡ್ರಾ. ಓಕೆ, ಮತ್ತೆ ಇಲ್ಲಿ ಯಾವ್ದು ಸೆಟ್ ಆಗೋದು? ಇಲ್ಲಿ ವಿಲ್ ಡ್ರಾ ಮೇಡಮ್. ಇಲ್ಲಿ ಫಸ್ಟ್ ವಿಲ್ ಡ್ರಾ ಬರುತ್ತೆ. ವಿಲ್ ಡ್ರಾ. ಸರಿತಾ ವಿಲ್ ಡ್ರಾ ದ ಪಿಕ್ಚರ್ ಟುಮಾರೋ. ಇಲ್ಲಿ ಟುಮಾರೋ ಬದಲಾಗಿ ನಾವ್ ಏನಾದ್ರೂ ಟೈಮ್ ಸೇರಿಸ್ಕೋಬಹುದಮ್ಮ, ನೋ ಪ್ರಾಬ್ಲಮ್. ಓಕೆನಾ? ನಾಳೆ, ನಾಡ್ದ, ಆಚೆ ನಾಡ್ದ, ಆಫ್ಟರ್ 1 year, ಆಫ್ಟರ್ 2 weeks, ಆನ್ ಸಂಡೇ, ಆನ್ ಮಂಡೇ, ಏನಾದ್ರೂ ಇಟ್ಕೋಬಹುದು. ಓಕೆನಾ? ನೋ ಪ್ರಾಬ್ಲಮ್. ಸರಿತಾ ವಿಲ್ ಡ್ರಾ ಫಸ್ಟ್ ಗೀಚುತ್ತಾಳೆ. ಅದ್ ಏನ್ ಗೀಚುತ್ತಾಳೆ? ಪಿಕ್ಚರ್, ಗೊಂಬೆ. ಅದ್ ಯಾವಾಗ ಗೀಚುತ್ತಾಳೆ? ಟುಮಾರೋ. ಅಲ್ಲ, ಒಂದೇ ವಾಕ್ಯದಲ್ಲಿ ಎಷ್ಟು ಕ್ವಶನ್ಸ್ ಬರ್ತಾವಲ್ಲ. ಹೌದು ಮೇಡಮ್. ಡ್ರಾ ದ ಪಿಕ್ಚರ್, ವಿಲ್ ಡ್ರಾ ದ ಪಿಕ್ಚರ್ ಅಂದಾಗ ಮತ್ತೊಂದು ಕ್ವಶನ್, ಯಾರು ಅಂತ ಬರ್ತದಲ್ಲ. ಹೌದು ಮೇಡಮ್. ಹೂ ಅಂತ ಬರುತ್ತೆ. ಸರಿತಾ ಡ್ರಾ ದ ಪಿಕ್ಚರ್. ಸರಿತಾ ವಿಲ್ ಡ್ರಾ ದ ಪಿಕ್ಚರ್. ಯಾವಾಗೆ ಅಂದದ್ ಕೂಡಲೇ ಸರಿತಾ ವಿಲ್ ಡ್ರಾ ದ ಪಿಕ್ಚರ್ ಟುಮಾರೋ ಅನ್ನುವ ಆನ್ಸರ್ ಬರುತ್ತೆ. ಸರಿತಾ ಏನ್ ಗೀಚ್ತಾಳೆ? ಇನ್ನೊಂದು ಪ್ರಶ್ನೆ ಅಲ್ಲ. ಪಿಕ್ಚರ್, ಗೊಂಬೆಯನ್ನು ಗೀಚುತ್ತಾಳೆ. ಏನು, ಎಲ್ಲಿ, ಯಾವಾಗ ಅನ್ನೋದೆಲ್ಲ WH ಕ್ವಶನ್ಸ್ ನಲ್ಲಿ ಬರುತ್ತೆ. ಆ ಗೇಮ್ ಚೆನ್ನಾಗಿರುತ್ತೆ. ಓಕೆನಾ? ಒಂದೇ ವಾಕ್ಯದಲ್ಲಿ ನಾವು ಒಂದು 50 ರೀತಿಯಲ್ಲಿ ಒಂದೇ ಈ ವಾಕ್ಯದಲ್ಲೇ ಇದೇ ಕ್ರಿಕೆಟ್ ಇರುತ್ತೆ, ಇದೇ ಆಡಿದರು ಇರುತ್ತೆ, ಇದೇ ಅವರು ಇರುತ್ತೆ. ಅದನ್ನ ನಾವು 50 ರೀತಿಯಲ್ಲಿ ನಾವು ಚೇಂಜ್ ಮಾಡಿ ಮಾತಾಡ್ಬೋದು. ಆ ನಾಲೆಡ್ಜ್ ನಮಗೆ ಬರ್ಬೇಕಂದ್ರೆ ಈಗಿನ್ನ ಜಸ್ಟ್ 1-2 ಹೋಗ್ತಾ ಇದೀವಿ ಅಷ್ಟೇ, ಅದನ್ನು ಸ್ವಲ್ಪ ಕಷ್ಟಪಟ್ಟು. ಓಕೆ, ಅರ್ಥ ಆಯ್ತಲ್ಲಮ್ಮ? ಸರಿತಾ ನಾಳೆ ಗೊಂಬೆಯನ್ನು ಗೀಚುತ್ತಾಳೆ ಅನ್ನುವ ವಾಕ್ಯವನ್ನು ಸರಿತಾ ವಿಲ್ ಡ್ರಾ ದ ಪಿಕ್ಚರ್ ಟುಮಾರೋ ಅನ್ನೋದನ್ನ ಸೆಟ್ ಮಾಡಿದೀವಿ ಅಲ್ಲ. ಓಕೆ, ನೆಕ್ಸ್ಟ್, ಅವರು ಕ್ರಿಕೆಟ್ ಆಡಿದರು. ಯಾರು ಹೇಳ್ತೀರಿ? ನಾನ್ ಹೇಳ್ತೀನಿ ಮೇಡಮ್. ಅವರು ಕ್ರಿಕೆಟ್ ಆಡಿದರು. ಸ್ಟಾಪ್ ಸೆಂಟೆನ್ಸ್ ಮೇಡಮ್. ಸ್ಟಾಪ್ ಸೆಂಟೆನ್ಸ್. ಸ್ಟಾಪ್ ಯಾವ ಟೆನ್ಸ್ ನಲ್ಲಿದೆ? ಟೆನ್ಸ್ ಇದು ಫಾಸ್ಟ್ ಅಲ್ಲಿ ಇದೆ ಮೇಡಮ್. ಯಾಕೆ? ಆಡ್ತಾ ಇದ್ದಾರೆ ಮೇಡಮ್. ಅವರು ಕ್ರಿಕೆಟ್ ಆಡಿದರು. ಆಟ ಆಡಾಗಿದೆ ಮೇಡಮ್. ಅದಕ್ಕೆ ಆಡಿದರು ಅಂದ್ರೆ ಆಡ್ಬಿಟ್ರು ಅಂತ ಅರ್ಥ ಆಗ್ತಾ ಇದೆ ಇಲ್ಲಿ ಅಲ್ಲ. ಆಡುತ್ತಾ ಇದ್ದಾರೆ, ಇಲ್ಲ ನಾಳೆ ಆಡ್ತಾರೆ ಈ ತರ ಏನಿಲ್ಲ ಅಲ್ಲ. ಸಿಂಪಲ್ ಆಗಿ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಇದು. ಸಿಂಪಲ್ ಪಾಸ್ಟ್ ಸೆಂಟೆನ್ಸ್. ಅವರು ಕ್ರಿಕೆಟ್ ಆಡಿದರು. ಸೇಮ್. ದೇ ಪ್ಲೇಡ್ ಕ್ರಿಕೆಟ್. ಯಾಕೆ ದೇ ಪ್ಲೇಡ್ ಅಂದ್ರೇನು? ಸಬ್ಜೆಕ್ಟ್ ದೇ, ಅವರು. ಹೌದು ಮೇಡಮ್. ಓಕೆನಾ?
ಇವೆಲ್ಲ ಎಲ್ಲಿ ಕಲ್ತ್ಕೊಂಡಿರ್ತೀವಮ್ಮ, ಲಾಸ್ಟ್ ಕ್ಲಾಸ್ಗಳಲ್ಲಿ ಕಲ್ತ್ರೇನೆ ಅವೆಲ್ಲ ಲೈನ್ ಪ್ರಕಾರವಾಗಿ ಒಂದೊಂದಾಗಿ ಫಸ್ಟ್ ಕ್ಲಾಸ್ ನಲ್ಲೇ ಹೇಳಿರ್ತೀವಿ ನಾವು. ಒಂದು ಇಷ್ಟು ದೊಡ್ಡ ವಾಕ್ಯವನ್ನು ನಾವು ಅರೇಂಜ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ತಪ್ಪಿಲ್ಲದಂತೆ ಒಂದು ಕನ್ನಡ ವಾಕ್ಯವನ್ನು, ಇದು ಕನ್ನಡ ಅನ್ಕೊಳ್ಳಿ, ಕನ್ನಡ ವಾಕ್ಯವನ್ನು ತಪ್ಪಿಲ್ಲದಂತೆ ನಾವು ಸರಿಯಾದ ರೀತಿಯಲ್ಲಿ ಮಾತಾಡ್ಬೇಕು ಅಂತಂದ್ರೆ ಈಗ ಕಲಿತಾ ಇರೋದೆಲ್ಲ ಕಟ್ ಮಾಡ್ಕೊಂಡು ಒಂದೊಂದು ಭಾಗ ಕಲಿತಾ ಇದ್ದೀವಿ. ಇವನ್ನ ಚೆನ್ನಾಗಿ ಕಲ್ತ್ರೆ ಇದು 1, 2, 4, 5 ಅನ್ನೋದು ಇಲ್ಲಿ ಬಿಡಿಯಾಗಿ ನಾವು ಕಲ್ತಿರ್ತೀವಿ. ಇದನ್ನ 1, 2, 3, 4 ಅಂದ್ರೇನು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ರೀತಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಲೈನ್ ಪ್ರಕಾರವಾಗಿ ದೇ ಅಂದ್ರೆ ಎಲ್ಲಿ ಬರಬೇಕು, ಪ್ಲೇಡ್ ಅಂದ್ರೆ ಎಲ್ಲಿ ಬರ್ಬೇಡು, ಕ್ರಿಕೆಟ್ ಅಂದ್ರೆ ಎಲ್ಲಿ ಬರಬೇಕು ಅನ್ನೋದು ಜೋಡಿಸಿ ಮಾತನಾಡುವುದೇ ಈ ಸೆಂಟೆನ್ಸ್ ಫಾರ್ಮೇಶನ್ ಅಂತಾರೆ. ಇಲ್ಲಿ ದೇ ಅಂದ್ರೆ ಗೊತ್ತಿಲ್ಲ, ಪ್ಲೇ ಅಂದ್ರೆ ಗೊತ್ತಿಲ್ಲ, ಪ್ಲೇಡ್ ಅಂದ್ರೆ ಗೊತ್ತಿಲ್ಲ, ಕ್ರಿಕೆಟ್ ಅಂದ್ರೇನೆ ಗೊತ್ತಿಲ್ಲ, ಪಿಕ್ಚರ್ ಅಂದ್ರೇನೆ ಗೊತ್ತಿಲ್ಲ, ಇಲ್ಲ ವಿಲ್ ಡ್ರಾ ಅಂದ್ರೇನೆ ಗೊತ್ತಿಲ್ಲ ಅಂದಾಗ ನಾವ್ ಏನ್ ಬರಿತೀವಿ ಇಲ್ಲಿ ಅಲ್ಲ, ಹೆಂಗ್ ಮಾತಾಡ್ತೀವಿ? ಅದಕ್ಕೆ ಇಂಗ್ಲಿಷ್ ನಮ್ಗೆ ಕಷ್ಟ ಅನ್ಸ್ಬಿಡ್ತದ. ಅದನ್ನ ಒರಿಜಿನಲ್ ಹೆಸರು ಇಟ್ಕೊಂಡು ದಿಸ್ ಈಸ್ ವರ್ಬ್ ಅಂತೇಳಿ ಅದು ಇದು ಅಂತೇಳಿ ಈ ತರ ಹೋಗೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಅನ್ಸುತ್ತಷ್ಟೇ. ಸರಿಯಾದ ರೀತಿಯಲ್ಲಿ ನಾವು ಹೋದ್ರೆ ಇದ್ರಷ್ಟು ಈಸಿ ಯಾವ್ದಿಲ್ಲ, ಕನ್ನಡನೇ ಕಷ್ಟ ಅನಿಸ್ತಾ ಇರುತ್ತೆ ಅಲ್ಲ. ಓಕೆ, ಅರ್ಥ ಆಯ್ತಲ್ಲಮ್ಮ? ಅವರು ಕ್ರಿಕೆಟ್ ಆಡಿದರು ಸಿಂಪಲ್ ಆಗಿ, ದೇ ಪ್ಲೇಡ್. ಅದು ಏನ್ ಆಡಿದ್ರು ಅದನ್ನ ಇಟ್ಕೊಳ್ಳಿ ಅಲ್ಲಿ. ಕ್ರಿಕೆಟ್ ಅಂದ್ರೆ ಕ್ರಿಕೆಟ್, ಫುಟ್ಬಾಲ್ ಅಂದ್ರೆ ಫುಟ್ಬಾಲ್, ಇನ್ನ ಏನ್ ಆಟನಾದ್ರೂ ಸೇರಿಸ್ಕೋಬಹುದು. ಕಬಡ್ಡಿ ಅಂದ್ರೆ ಕಬಡ್ಡಿ, ದೇ ಪ್ಲೇಡ್ ಕಬಡ್ಡಿ ಅಷ್ಟೇ ಅಲ್ಲ, ಕಬಡ್ಡಿ ಆಡಿದರು. ಓಕೆ, ಸೀತಾ ಓಡಿ ಹೋಗುತ್ತಾ ಇದ್ದಾಳೆ. ಹೇಳಿ ಮಾ, ಮಿಕ್ಕಿದ್ದವ್ರು ಸೈಲೆಂಟ್ ಆಗ್ಬೇಕು. ಸೀತಾ ಓಡಿ ಹೋಗುತ್ತಾ ಇದ್ದಾಳೆ. ಇವತ್ತು ಸ್ಲೋ ಆಗಿ ಹೋಗ್ತಾ ಇರ್ಬೋದು, ಬರ್ತಾ 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 ನಾವು ಫಾಸ್ಟ್ ಆಗಿ ಮಾತಾಡೋದು. ಕಮ್ಯುನಿಕೇಶನ್ಸ್, ಕ್ಯಾರೆಕ್ಟರ್, ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ ತಗೊಂಡು ಮಾತಾಡುವಾಗ ನಮಗೆ ತಪ್ಪಿಲ್ಲದಂತೆ ಸರಾಸರಿ ಮಾತಾಡ್ಬೇಕು ಅಂತಂದ್ರೆ ಇಲ್ಲಿ ಬಿಡಿಯಾಗಿ ಕಲ್ತ್ಕೋಬೇಕು. ಫಸ್ಟ್ ಕ್ಲಾಸ್ ನಲ್ಲಿ ಪದಗಳು ಹೆಂಗ್ ಕಲ್ತಿದ್ವು, ಇಲ್ಲಿ ವಾಕ್ಯಗಳು ಕೂಡ ಹಂಗೆ ಕಲಿಬೇಕು. ಓಕೆ, ಹೇಳಿ ಮಾ. ಬೋರ್ ಫೀಲ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ. ಸೀತಾ ಓಡಿ ಹೋಗುತ್ತಾ ಇದ್ದಾಳೆ. ಹೌದು ಮ್ಯಾಮ್. ರನ್ನಿಂಗ್ ವಾಕ್ಯ. ಓಕೆ, ಯಾವ ಟೆನ್ಸ್ ನಲ್ಲಿ ಇದೆ? ಸುಮ್ನೆ ಸೀತಾ ರನ್ನಿಂಗು ಗೋಯಿಂಗು ಅಂತ ಹೇಳ್ತೀವಿ. ಪ್ರೆಸೆಂಟ್ ಅಲ್ಲಿ ಇದೆ ಮೇಡಮ್, ಈಗ ಹೋಗ್ತಾ ಇದ್ದಾಳೆ ಅವಳು. ಓಕೆನಾ? ಇಲ್ಲಿ ಹೆಂಗೋ ಮಾತಾಡ್ಬೋದಲ್ಲ. ಸೀತಾ ಅಂತ ಗೊತ್ತಾದ್ರೆ ಸಾಕು. ಓಡುವುದಂದ್ರೆ ರನ್ನಿಂಗ್ ಅಂತ ಹೇಳಿ ತಗೋಬಹುದು, ಹೋಗುವುದಂದ್ರೆ ಗೋಯಿಂಗ್ ಅಂತಾನು ತಗೋಬಹುದಲ್ಲ. ಸೀತಾ ಗೋಯಿಂಗ್ ಅಂತೇಳಿ, ಸೀತಾ ರನ್ನಿಂಗ್ ಅಂತೇಳಿ ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಇದೆಲ್ಲದಕ್ಕೂ ಒಂದು ವರ್ಬ್ ಇದೆ ಅಲ್ಲ, ಓಡಿ ಹೋಗುವುದು ಅನ್ನೋದು ಒಂದು ವರ್ಬ್ ಇದೆ. ಅದನ್ನೇ ಏನಂತಾರೆ? ರನ್ನಿಂಗ್. ಓಕೆ, ಇದ್ರಲ್ಲಿ ಕೂಡ ರನ್ನಿಂಗೇ ಇದೆ ನೋಡಿ. ಓಕೆ, ಸೀತಾ ಓಡಿ ಹೋಗುತ್ತಾ ಇದ್ದಾಳೆ. ಸೀತಾ ಸಬ್ಜೆಕ್ಟ್ ಸ್ಥಾನದಲ್ಲಿ, ಓಡಿ ಹೋಗುವುದನ್ನು ರನ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಸೀತಾ ರನ್ನಿಂಗ್ ಅಂತ ಹೇಳ್ತಿದ್ರೆ ಚೆನ್ನಾಗಿರುತ್ತಾ? ಇದ್ದಾಳೆ ಎಲ್ಲಿಗೆ ಹೋಗ್ಬೇಕು ಅಲ್ಲ. ಇಲ್ಲಿ ಯಾವ ವರ್ಬ್ ಅನ್ನಾದ್ರೂ ಸರಿ ಇಂಗ್ ಫಾರ್ಮ್ ಸೇರಿಸಿದ್ರೆ ನೀವೇನ್ ಮಾಡ್ಬೇಕು? ಕಂಪಲ್ಸರಿ ಬಿ ಫಾರ್ಮ್ ಮೇಲೆ ಕಣ್ಣು ಹಾಕ್ಬೇಕು. ಅದು ಯಾವ ಟೆನ್ಸ್ ನಲ್ಲಿ ಇದೆ? 1 ಅಂತ ಹೇಳಿದ್ರೆ ಈಸ್ ಅಂತ ಹೇಳ್ಬಿಡ್ಬೇಕು. ಮತ್ತೆ ಸುಮ್ನೆ ಇಲ್ಲಿ ಈಸ್, ಆಮ್, ವಾಸ್ ಅಂತ ಹೇಳಿ ಈ ತರ ಸೇರಿಸಬಾರ್ದು. ಸಬ್ಜೆಕ್ಟ್ 3ನೇದು ದೃಷ್ಟಿಯಲ್ಲಿ ಇಟ್ಕೋಬೇಕು. ಇಲ್ಲಿ ಐ ಬಂದ್ರು ಕೂಡ ನಾವು ಬಿ ಫಾರ್ಮ್ ನಲ್ಲಿ ಈಸ್ ಕಲ್ತಿದ್ದೀವಿ ಒಂದ್ ಟೈಮ್ ನಲ್ಲಿ ಅಂತೇಳಿ ಈಸ್ ಇಡ್ಬಾರ್ದು ಅಲ್ಲ. ಇಲ್ಲಿ ಯಾರು ಬಂದಿದ್ದಾರೆ ಅವ್ರಿಗೆ ಸೆಟ್ ಮಾಡ್ಬೇಕು ನಾವು. ಓಕೆನಾ? ಸೀತಾ ಈಸ್ ರನ್ನಿಂಗ್. ಸೀತಾ ಓಡಿ ಹೋಗ್ತಾ ಇದ್ಲು, ಕೆಳಗಡೆ ಬಿದ್ಬಿಟ್ಲು ಅಂತ ಮಾತಾಡ್ತಾ ಇರ್ತೀವಲ್ಲ ಆಗ. ನಿನ್ನೆ ರೋಡ್ ಮೇಲೆ ಸೀತಾ ಓಡಿ ಹೋಗ್ತಾ ಇದ್ಲು, ಕಾಲ್ ಜಾರಿ ಬಿದ್ಬಿಟ್ಲೋ ಇಲ್ಲೋ, ಲಾರಿ ಬಂದು ಡಿಕ್ಕಿ ಹೊಡಿತೋ, ಇಲ್ಲ ಏನೋ ಒಂದ್ ಹೇಳ್ಬೋದಲ್ಲ, ಗಾಯ ಆಯ್ತು, ಕೆಳಗಡೆ ಬಿದ್ಬಿಟ್ಲು, ಇಲ್ಲ ಯಾರೋ ಎದುರಾದ್ರು, ಆಕ್ಸಿಡೆಂಟ್ ಆಯ್ತು, ಸ್ಕೂಟಿ ಮೇಲೆ ಹೋಗ್ತಾ ಇದ್ಲು. ಬರೀ ಕಾಲ್ನಡಿಕೆಯಿಂದ ಅಲ್ಲಲ್ಲ, ಇಲ್ಲಿ ರನ್ನಿಂಗ್ ಅಂತ ಹೇಳ್ತಾ ಇದೀವಿ. ಅದೇ ಸ್ಕೂಟಿ ಮೇಲೆ ಹೋಗ್ತಾ ಇದ್ಲು.
ರೋಡ್ ಮೇಲೆ ಆಕ್ಸಿಡೆಂಟ್ ಆಯ್ತು. ನಾನ್ ನೋಡ್ದೆ ಕಣ್ಣಾರ ಅಲ್ಲಿ. ನಾನು ಅವಳು ಸೀತಾ ಹೋಗ್ತಾ ಇರೋದನ್ನ ನಾನ್ ನೋಡ್ದೆ ಅಲ್ಲ. ಮಾತಾಡ್ತೀವ ಇಲ್ಲಮ್ಮ ಇವೆಲ್ಲ ವಾಕ್ಯಗಳು? ಸೀತಾ ಓಡಿ ಹೋಗ್ತಾ ಇದ್ದಾಳೆ. ಸೀತಾ ಈಸ್ ರನ್ನಿಂಗ್. ಸೀತಾ ಓಡಿ ಹೋಗ್ತಾ ಇದ್ಲು. ಸೀತಾ ವಾಸ್ ರನ್ನಿಂಗ್. ಸೀತಾ ಓಡಿ ಹೋಗ್ತಾ ಇರುತ್ತಾಳೆ. ಸೀತಾ ವಿಲ್ ಬಿ ರನ್ನಿಂಗ್. ಓಕೆ. ಹುಲಿ ನೋಡಿದೆ. ಹೇಳ್ರಿ. ಸ್ಟಾಪ್ ಸೆಂಟೆನ್ಸ್ ಇದು. ಟಾಪ್ ಸೆಂಟೆನ್ಸ್. ಇದು ಫಾಸ್ಟ್ ಅಲ್ಲಿ ಇದೆ ಮೇಡಮ್. ನೋಡಾಗಿದೆ. ಓಕೆ ಓಕೆ. ಏನಂತ ಮಾತಾಡ್ಬೇಕು ಈಗ ಇದನ್ನ? ಹುಲಿ ನೋಡಿದೆ. ಹುಲಿನ ಏನಂತಾರಮ್ಮ? ನೋಡುವುದನ್ನು ಏನಂತಾರಮ್ಮ? ಸೀಯಿಂಗ್ ಅಂತ ಹೇಳ್ತಾರೆ. ಓಕೆ. ಟೆನ್ಸಸ್ ಹೇಳ್ರಿ ಒಂದ್ಸಲ. ಸೀಯಿಂಗ್, ಸಿಂಗ್, ಸೇ ಅಂತ ಹೇಳಿ. ಸಿ ನೋಡಿದೆ. ವಿಲ್ ಸಿ. ವೆರಿ ಗುಡ್. ಸಿ, ಸಾ, ವಿಲ್ ಸಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆ. ಮತ್ತೆ ಇಲ್ಲಿ ಏನ್ ವರ್ಬ್ ಸೇರಿಸ್ಬೇಕು ಪಾಸ್ಟ್ ಟೆನ್ಸ್ ನಲ್ಲಿ? ಸಾ. ಹುಲಿ ನೋಡಿದೆ. ದ ಟೈಗರ್ ಸಾ. ಅಷ್ಟೇ, ಏನಿಲ್ಲಮ್ಮ ಇಲ್ಲಿ. ಮತ್ತೆ ಈಸ್ ಬಂದಿಲ್ಲಲ್ಲ, ಹಿಂಗ್ ಬಂದಿಲ್ಲಲ್ಲ, ಸೀಯಿಂಗ್ ಇರ್ಲಿಲ್ಲಲ್ಲ ಅಂತ ಹೇಳ್ಬಾರ್ದು ಅಲ್ಲ. ಸ್ಟಾಪ್ ಸೆಂಟೆನ್ಸ್ ರೂಲೇ ಅದು. ನೋ ಬಿ ಫಾರ್ಮ್ಸ್, ನೋ ಇಂಗ್ ಫಾರ್ಮ್ಸ್. ಡೈರೆಕ್ಟ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಆಬ್ಜೆಕ್ಟ್ ನಲ್ಲಿ ಇದ್ರೆ ಇಡ್ಬೋದು, ಇಲ್ಲಿದ್ರೆ ಇಲ್ಲ. ಓಕೆ. ಹುಲಿ ನೋಡಿದೆ. ಇಲ್ಲಿ ಹುಲಿ ತೆಗ್ದಾಗ್ ಬಿಡ್ರಿ. ಮೈ ಫಾದರ್ ಸಾ. ಏನ್ ಹುಲಿನೇ ಇರ್ಬೇಕಾ? ಇದೆ ಯಾವಾಗ ಮಾತಾಡ್ತೀವಿ ಮೇಡಮ್? ಯಾವಾಗೂ ಅಡವಿಗೆ ಹೋದಾಗ, ನಾವು ಯಾವಾಗೂ ಫಾರೆಸ್ಟ್ ನಲ್ಲಿ ಹೋದಾಗ ಆ ವಾಕ್ಯ ಮಾತಾಡ್ತೀವಿ, ಅಲ್ಲೇ ಬರೋದು ಅಂತೇಳಿ ಅನ್ಕೊಳ್ತೀವಿ. ಮೈ ಸಿಸ್ಟರ್ ಸಾ ಅಂತ ಹೇಳ್ರಿ. ನಾನು ಹೊರಗಡೆ ಹೋಗಿದ್ದೆ, ನನ್ ಕಾಲೇಜ್ನಲ್ಲಿ ಅವ್ರ ತಲ್ಲಿ ಮಾತಾಡ್ತಿದ್ದೆ, ಇವ್ರ ತಲ್ಲಿ ಮಾತಾಡ್ತಿದ್ದೆ, ನಮ್ ಸಿಸ್ಟರ್ ನೋಡ್ಬಿಟ್ರು, ಇಲ್ಲ ನಮ್ ತಂದೆ ನೋಡ್ಬಿಟ್ರು ಅಂತ ಹೇಳ್ಬೋದಲ್ಲ. ನಮ್ಮಮ್ಮ ನೋಡಿದ್ರು ಅಂತ ಹೇಳ್ತಾ ಇರ್ತೀವಲ್ಲ. ಮೈ ಮದರ್ ಸಾ. ಅಷ್ಟೇ. ಆದ್ಮೇಲೆ ಇನ್ನೊಂದು ಅಂಟಿಸ್ಕೊಂತ ನಾವು ಉದ್ದ ಮಾಡ್ಕೊಂತ ಹೋಗೋಣ ಸೆಂಟೆನ್ಸ್. ನೋಡ್ತೀವ ಇಲ್ಲಮ್ಮ? ಹೇಳಿ. ದಾ ಇದೆಯಲ್ಲ, ಅದು ಟೈಗರ್ಗೆ ಟೈಗರ್ ಆ ಹುಲಿ ಅಂತ ಬರ್ತಾ ಇದೆ ಇಲ್ಲಿ. ಅಷ್ಟೇ, ಏನಿಲ್ಲ. ಆ ಹುಲಿ ನೋಡ್ತು, ಅಮ್ಮೋ ಓಡ್ರಿ ಬೇಗ ಅಂತ ಹೇಳ್ತಾ ಇರ್ತೀವಲ್ಲ. ರನ್ ಅವೇ ಫಾಸ್ಟ್. ಓಕೆ. ಹುಲಿ ನೋಡ್ಬಿಡ್ತು ಅಂತ ಹೇಳ್ತಾ ಇದೆ. ಸುಮ್ನೆ ಹುಲಿ ಅಲ್ಲದಂತೆ ಇಲ್ಲಿ. ಆ ಹುಲಿ ನೋಡ್ತು ಅಂತ ಮುಂದೆ ಓಡ್ತಾ ಇರ್ತೀವಲ್ಲ. ಶಿವ ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ನಾನು ಹೇಳ್ತೀನಿ ಮೇಡಮ್. ಹೇಳಿಮಾ. ಶಿವ ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಏನ್ ವಾಕ್ಯ ಅದು? ಇದು ರನ್ನಿಂಗ್ ಸೆಂಟೆನ್ಸ್ ಮೇಡಮ್. ಹೇಳ್ರಿ. ಹೆಂಗ್ ರನ್ನಿಂಗ್ ಆಯ್ತದು? ಕುಳಿತಿದ್ದಾನೆ. ಸ್ಟಾಪ್. ಶಿವ ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಸ್ಟಾಪ್ ಸೆಂಟೆನ್ಸ್. ಒಂದ್ ನಿಮಿಷ ಅವ್ರು ಕನ್ಫ್ಯೂಸ್ ಆಗ್ತಾ ಇದಾರೆ. ಅವ್ರಿಗೆ ಕೊಡ್ರಿ. ರಾಂಗ್ ಹೇಳಿದ್ರು, ರೈಟ್ ಹೇಳಿದ್ರು, ಕರೆಕ್ಷನ್ ಮಾಡ್ಕೊಳ್ಳೋ ಟೈಮ್ ಅವ್ರಿಗೆ ಚಾನ್ಸ್ ಕೊಡ್ಬೇಕಲ್ಲ. ರೈಟ್ ಆನ್ಸರ್ ಪಕ್ಕದಿರೋರು ಗೊತ್ತಿದ್ದವ್ರು ಹೇಳ್ಬಿಟ್ರೆ ಅವ್ರಿಗಿನ್ನ ಕರೆಕ್ಷನ್ ಚಾನ್ಸ್ ಬರಲ್ಲ. ನಿಧಾನವಾದ್ರೂ ಚಿಂತೆ ಇಲ್ಲ, ನಾವ್ ಅದೇ ಕಲಿಯಕ್ ಬಂದಿದ್ದು. ಓಕೆನಮ್ಮ? ಇನ್ನೊಂದ್ಸಲ ಓದ್ರಿ ಅಮ್ಮ. ಶಿವ ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಏನ್ ವಾಕ್ಯ ಇದು? ರನ್ನಿಂಗ್ ವಾಕ್ಯನ, ಸ್ಟಾಪ್ ವಾಕ್ಯನ? ಸ್ಟಾಪ್ ವಾಕ್ಯ ಮೇಡಮ್. ಹೆಂಗೆ? ಕುಳಿತಿದ್ದಾನೆ, ಕೂತ್ ಬಿಟ್ಟಿದ್ದಾನೆ. ಕಾಮನ್ ಭಾಷೆಯಲ್ಲೇ ಹೇಳ್ರಿ. ಓಕೆನಾ? ಫಸ್ಟ್ ನಾವು ಮನೆಯಲ್ಲಿ ಮಾತಾಡುವ ಭಾಷೆನೇ ಹೇಳ್ರಿ. ಕುಳಿತಿದ್ದಾನೆ ಅಂದ್ರೆ ಕುಳಿತುಕೊಳ್ಳುವ ಒಂದು ವರ್ಬ್ ಅಂದ್ರೆ ಆ ಕೆಲಸ ಮುಗಿದಿದೆ ಅಂತ ಅರ್ಥ ಅಲ್ಲಿ ಅಲ್ಲ. ಹೌದು ಮೇಡಮ್. ಕುಳಿತುಕೊಳ್ಳುವುದು ಅಂದ್ರೇನು? ಸಿಟ್ಟಿಂಗ್. ಓಕೆ. ಇಲ್ಲಿ ಏನಿದೆ? ಇಲ್ಲಿ ಸಿಂಪಲ್ ಪಾಸ್ಟ್ ನಲ್ಲಿದೆ. ಅಂದ್ರೆ ಕುಂತ್ಕೊಂಡ್ಬಿಟ್ಟಿದ್ದಾನೆ ಕುರ್ಚಿ ಮೇಲೆ ಅಂತ ಅರ್ಥ. ಯಾರು? ಶಿವ. ಓಕೆ. ಜೋಡಿಸೋಣ ಸರಿಯಾದ ರೀತಿಯಲ್ಲಿ. ಸುಮ್ನೆ ಚೇರ್ ಒಂದ್ ಕಡೆ, ಸ್ಯಾಟ್ ಒಂದ್ ಕಡೆ, ಶಿವ ಒಂದ್ ಕಡೆ ಹಾಕದಂತೆ ಲೈನ್ ಪ್ರಕಾರವಾಗಿ ಅರೇಂಜ್ ಮಾಡ್ಬೇಕು. ಸೆಂಟೆನ್ಸ್ ಫಾರ್ಮೇಶನ್ ಅಂತಾರೆ ಅದನ್ನ. ಸಬ್ಜೆಕ್ಟ್
ಶಿವ ಹಾ ಶಿವ ಕುಳಿತುಕೊಳ್ಳೋದನ್ನ ಏನಂತಾರೆ? ಸಿಟ್ ಸ್ಯಾಟ್ ವಿಲ್ ಸಿಟ್. ಹಾ ಸ್ಯಾಟ್. ಶಿವ ಸ್ಯಾಟ್. ಎಲ್ಲಿ ಆಬ್ಜೆಕ್ಟ್ ಬಂದಿದೆ ಇದ್ರಲ್ಲಿ ಅಲ್ಲ? ಆನ್ ದ ಚೇರ್. ವೆರಿ ಗುಡ್. ಆಬ್ಜೆಕ್ಟ್ ಬಂದಿದೆಯಲ್ಲ? ಹೌದು ಶಿವ ಸ್ಯಾಟ್ ಅಂದ್ರೆ ಶಿವ ಕುಳಿತಿದ್ದಾನೆ. ಓಕೆ ಆಯ್ತು. ಹ್ಮ್ ಇವೆರಡೇ ಹೇಳ್ಬೋದು ಸಬ್ಜೆಕ್ಟ್ ವರ್ಬ್ ಅಂದ್ರೆ. ಚಿಕ್ಕ ವಾಕ್ಯ. ಎಲ್ಲಿ ಏನ್ ಕತೆ? ಮಾಡಿ ಮೇಲೆ, ಕುರ್ಜಿ ಮೇಲೆ, ನೆಲದ ಮೇಲೆ? ಹೇಳ್ಬೇಕಲ್ಲ, ಅದು ಆಬ್ಜೆಕ್ಟ್. ಓಕೆನಾ? ಸೇರ್ಸ್ಕೊಂಡ್ವೆ ಇಲ್ಲ? ಆನ್ ದ ಚೇರ್. ಶಿವ ಸ್ಯಾಟ್. ಸಬ್ಜೆಕ್ಟ್ ವರ್ಬ್ ಮುಗಿದ್ಮೇಲೆ ಇನ್ನ ಮಿಕ್ಕಿದ್ ಏನಾದ್ರೂ ನಾವು ನೋಡ್ಕೋಬಹುದು. ಆನ್ ದ ಚೇರ್. ನಮ್ಮ ಅಣ್ಣ ಬಂದನು. ಸ್ಟಾಪ್ ಸೆಂಟೆನ್ಸ್ ಮೇಡಮ್. ಯಾರು ಹೇಳ್ತಾ ಇದ್ದಾರೆ? ನಾನ್ ಸವಿತಾ. ನಮ್ಮ ಅಣ್ಣ ಬಂದನು. ಯಾಕೆ ಸ್ಟಾಪ್ ಆಯ್ತು? ಬಂದಿದನ್ನಾಗ್ಲೇ ಹಾ ಬರುತ್ತಾ ಇದ್ದಾನೆ, ಬರುತ್ತಾ ಇದ್ದ, ಬರ್ತಾ ಇರ್ತಾನೆ, ಆ ತರ ಇಲ್ಲಲ್ಲ. ರಾಗವಾಗಿ ರನ್ನಿಂಗ್ ಕಣ್ಣಿಗೆ ಕಾಣುವಂತೆ ಆ ಸೆಂಟೆನ್ಸ್ ಇಲ್ಲ. ಸೊ ನಮ್ಮ ಅಣ್ಣ ಬಂದನು, ಬಂದ್ಬಿಟ್ಟಿದ್ದಾನೆ ಮನೆಗೆ. ನಮ್ಮ ಅಣ್ಣ ಬಂದಪ್ಪ ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾ ಇರ್ತೀವಲ್ಲ. ಹೌದ್ ಮ್ಯಾಮ್. ಆತರ. ನಮ್ಮ ಅಣ್ಣ ಸಬ್ಜೆಕ್ಟ್. ಅವರ್ ಫಾದರ್ ಬ್ರದರ್. ಹಾ ಓಕೆ, ನೋ ಪ್ರಾಬ್ಲಮ್, ತಪ್ಪಿಲ್ಲ, ಹೇಳ್ರಿ ಅಲ್ಲ. ಹೌದು ಮ್ಯಾಮ್. ಏನಿದ್ರೆ ಅದೇ ಮಾತಾಡ್ಬೇಕು ಅನ್ನೋದು ರೂಲ್ ಅಲ್ಲ. ನಿಮ್ಮ ಫೀಲಿಂಗ್ ನಿಮ್ದು, ನಮ್ಮ ಫೀಲಿಂಗ್ ನಮ್ದು. ಓಕೆ. ಅವರ್ ಬ್ರದರ್ ಬಂದನು. ಕೇಮ್. ಕಮ್, ಕೇಮ್, ವಿಲ್ ಕಮ್ ಅಲ್ವಾ? ಹೌದು. ಕೇಮ್. ಅವರ್ ಬ್ರದರ್ ಕೇಮ್. ಅವರ್ ಫಾದರ್ ಮೈ ಫಾದರ್ ಅಂತಾನು ಹೇಳ್ಬೋದು. ನೋ ಪ್ರಾಬ್ಲಮ್ ಅಲ್ಲ. ಹಾ ಸರಿಯಾದ ರೀತಿಯಲ್ಲಿ ಜೋಡಿಸ್ತಾ ಇದೀವಲ್ಲ. ನಾವು ಎಗುರುತ್ತಾ ಇದ್ದೇವೆ. ನಾನು ಹೇಳ್ತೀನಿ ಮ್ಯಾಮ್. ಹೇಳಿಮಾ, ಹೇಳಿಮಾ. ಇದು ಟೀಚರ್ ಫಾರ್ಮ್ ಮ್ಯಾಮ್. ನಾವು ಎಗುರುತ್ತಾ ಇದ್ದೇವೆ. ರನ್ನಿಂಗ್ ಮ್ಯಾಮ್. ವೆರಿ ಗುಡ್. ರನ್ನಿಂಗ್ ಯಾಕಾಯ್ತು? ಇದ್ದೇವೆ, ಕಣ್ಣಿಗೆ ಕಾಣಿಸ್ತಾನೆ ಇದೆ ಅಲ್ಲ ಅಲ್ಲಿ. ನಾವ್ ಎಗುರ್ತಾ ಇದೀವಿ, ಬಾ ನೀನ್ ಕೂಡ ಜಾಯಿನ್ ಆಗು ಅಂತ ಕರಿತೀವಲ್ಲ. ಒಂದು ಫೀಲ್ ಆಗ್ಬೇಕಮ್ಮ ನಮಗೆ. ಕಣ್ಣಿಗೆ ಒಂದು ವಾಕ್ಯ ಕಂಡ್ರೆ ಅದು ಒಂದು ಫೀಲ್ ಆಗ್ಬೇಕು. ಅಲ್ಲಿ ಏನಿದೆ, ಹೆಂಗ ಕಣ್ಣಿಗೆ ಕಾಣಿಸಿದ ಕೂಡಲೇ ಹೇಳ್ತಾ ಇದ್ರೆ, ನಾನ್ ಕ್ಲಾಸ್ ಹೇಳ್ತಾ ಇದ್ದೀನಿ ಬನ್ನಿ ಅಂತ ಹೇಳ್ತೀವಲ್ಲ. ಹೌದು ಮ್ಯಾಮ್. ನನ್ ಕ್ಲಾಸ್ ನಲ್ಲಿ ಕುಂತು ಮಾತಾಡ್ತಾ ಇರ್ಬೇಕಲ್ಲಿ ಅಲ್ಲ. ಹೌದು ಮ್ಯಾಮ್. ನಾವು ಎಗುರುತ್ತಾ ಇದ್ದೇವೆ. ಎಗುರ್ತಾ ಇದೀವಿ ನಾವು. ನೀವು ಬಂದು ಜಂಪ್ ಮಾಡ್ಬೋದು, ಎಗರ್ಬಹುದು, ಬರ್ರಿ ಜಾಯ್ನ್ ಆಗಿ ಅಂತ ಹೇಳ್ತೀವಲ್ಲ, ಆ ತರ. ಓಕೆನಾ? ಸೊ ನಾವು ಓಯ್ ಎಗುರುವುದನ್ನು ಏನಂತಾರಮ್ಮ? ಜಂಪಿಂಗ್ ಮ್ಯಾಮ್. ರನ್ನಿಂಗ್ ವಾಕ್ಯ ಅಂದ ಕೂಡಲೇ ನಾವು ಆ ವರ್ಬ್ ಇಂಗ್ ಫಾರ್ಮ್ ನಲ್ಲೇ ಬಂದ್ಬಿಡ್ಬೇಕು. ಜಂಪಿಂಗ್. ಇದ್ದೇವೆ. ಇದ್ದೇವೆ. ಜಂಪಿಂಗ್. ಆರ್ ಯಾಕೆ ಸೇರಿಸಿದ್ವಿ ಇಲ್ಲಿ? ಮೇಡಮ್. ಈಸ್ ಆಗ್ಲಿ ಯಾಮ್ ಆಗ್ಲಿ ಸೇರಿಸಬಹುದಾಗಿತ್ತಲ್ಲ. ವೆರಿ ಗುಡ್. ಸಬ್ಜೆಕ್ಟ್ ಮೇಲೆ ಕಣ್ಣ ಹಾಕ್ಬೇಕಾಗ ಇದ್ದೇವೆ ಅಂತಿದ್ಯಲ್ಲ. ಒಂದ್ ವೇಳೆ ನಾವು ಎಗುರ್ತಾ ಇದ್ವಿ, ಅದು ಮೇಡಮ್. ಇದ್ವಿ ಅಂದ್ರೆ ನಾವು ಎಗುರುತ್ತಾ ಇದ್ವಿ. ಮೇಡಮ್ ವರ್. ವೆರಿ ಗುಡ್. ಅದು ಆ ದೃಷ್ಟಿ ಇರ್ಬೇಕು. ವಿ ವರ್ ಜಂಪಿಂಗ್. ನಾವ್ ಎಗುರ್ತಾ ಇದ್ವಿ. ನಾವ್ ಎಗುರುವಾಗ ಇನ್ನೊಂದ್ ನಮ್ಮ ಎದುರುಗಡೆ ಯಾರೋ ಒಬ್ರು ಕೆಳಗಡೆ ಬಿದ್ಬಿಟ್ರು. ಏನ್ ಮಾಡ್ತಾ ಇದ್ರು ನೋಡಕ್ ಬರಲ್ಲ. ಕೆಳಗಡೆ ಬಿದ್ದು ಗಾಯ ಆಗಿದೆ ಅಲ್ಲ ಅಂದ್ರೆ ನಾವ್ ಅವಾಗ ಎಗುರ್ತಾ ಇದ್ವಿ, ಇಲ್ಲ ನಾವ್ ಆಡ್ತಾ ಇದ್ವಿ, ಇಲ್ಲ ನಾವು ಜಂಪ್ ಮಾಡ್ತಾ ಇದ್ವಿ, ಏನೋ ಒಂದ್ ಹೇಳ್ತಾ, ಇಲ್ಲ ನಾವು ಓದ್ಕೊಳ್ತಾ ಇದ್ವಿ, ಅವ್ರು ಆಡ್ಕೊಂತಾ ಇದ್ರಲ್ಲಿ ಗ್ರೌಂಡ್ ನಲ್ಲಿ ನೋಡ್ತಾ ಇದ್ವಿ ಅಲ್ಲ. ಎಷ್ಟು ವಾಕ್ಯಗಳು ನಾವು ಸೃಷ್ಟಿ ಮಾಡ್ಬೋದಲ್ಲ ಇದರಿಂದ. ಹೌದು. ಇನ್ನೊಬ್ರು ನೀವೇ ಇರ್ತೀರಿ. ಈಗ ನೀವು ಕ್ಲಾಸ್ ಕೇಳ್ತಾ ಇದ್ದೀರಲ್ಲ. ನಾವು ಒಂದ್ ವೇಳೆ ಪಾಸ್ಟ್ ಆಗ್ಬಿಡ್ತು, ನಾಳೆ ಆಯ್ತು, ಅವಾಗ ನೀವೇನ್ ಹೇಳ್ತೀರಿ? ನಾನು ನಿನ್ನೆ ಕ್ಲಾಸ್ ಕೇಳ್ತಾ ಇದ್ದೆ. ಇಲ್ಲ ನೀವೆಲ್ರು ಸೇರ್ರಿ. ಓಕೆನಾ? ಈ ಬ್ಯಾಚ್ ನಲ್ಲಿ ನಾವು ನಿನ್ನೆ ಕ್ಲಾಸ್ ಕೇಳ್ತಾ ಇದ್ವಿ, ನೆಟ್ ಹೋಗ್ಬಿಡ್ತು, ಕನೆಕ್ಷನ್ ಹೋಗ್ಬಿಡ್ತು, ಇಲ್ಲ ಕರೆಂಟ್ ಹೋಗ್ಬಿಡ್ತು.
ಯಾರ್ಗವ್ರಿಗೆ ಇಂಡಿವಿಜುವಲ್ ಆಗಿ ಹೋದ್ರೆ ನಾನು ಅಂತ ಮಾತಾಡ್ತೀವಮ್ಮ. ನೀವೆಲ್ರು ಅಲ್ಲ, ಹೌದು ಮ್ಯಾಮ್. ನೀವೆಲ್ರು ಸೇರಿ ಮಾತಾಡ್ತಾ ಇರ್ತೀರಿ. ನಾವು ಆತರ. ಓಕೆ, ಅರ್ಥ ಆಯ್ತಲ್ಲಮ್ಮ? ಓಕೆ.